ವಿಕ್ರಮ ಮತ್ತು ಬೇತಾಳನ ಭೇಟಿಯ ಕಥೆ. ವಿಕ್ರಮ ಎಂಬುವನು ಒಬ್ಬ ರಾಜನು. ಅವನು ಗೋದಾವರಿ ನದಿಯ ತೀರದಲ್ಲಿರುವ ಒಂದು ನಗರವನ್ನು ಆಳುತ್ತಿದ್ದ. ವಿಕ್ರಮನು ತನ್ನ ಶೂರತೆ ಮತ್ತು ಧೈರ್ಯಕ್ಕಾಗಿ ಹೆಸರುವಾಸಿಯಾಗಿದ್ದನು. ಜನರು ಅವನನ್ನು ಪ್ರೀತಿಸುತ್ತಿದ್ದರು, ಏಕೆಂದರೆ ಅವನು ಸದಾ ನ್ಯಾಯವಂತವಾಗಿ ತೀರ್ಮಾನ ಮಾಡುತ್ತಿದ್ದನು. ಒಂದು ದಿನ ಒಬ್ಬ ಸನ್ನಿಹಿತನು ರಾಜದ ರಾಜದರ್ಶನಕ್ಕೆ ಬಂದು ಒಂದು ಹಣ್ಣನ್ನು ಉಡುಗೊರೆಯಾಗಿ ಕೊಟ್ಟನು. ರಾಜನು ಆ ಹಣ್ಣನ್ನು ತನ್ನ ಖಜಾಂಚಿಗೆ ಒಪ್ಪಿಸಿದನು. ಆ ದಿನದ ನಂತರ ಆ ಸನ್ನಿಹಿತನು ಪ್ರತಿದಿನವೂ ನ್ಯಾಯಾಸನಕ್ಕೆ ಬಂದು ಹಣ್ಣು ಕೊಡುವ ಮುಂದುವರೆಸಿದನು. ರಾಜನು ಈ ವರ್ತನೆಯ ಹಿಂದೆ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲಿಲ್ಲ. ಆದರೂ ಅವನು ಆ ಸನ್ನಿಹಿತನ ಉದ್ದೇಶವನ್ನು ಕೇಳಲು ಪ್ರಯತ್ನಿಸಲಿಲ್ಲ. ಆದರೆ ಒಂದು ಬೆಳಿಗ್ಗೆ ರಾಜನು ಅರಮನೆಯ ಗೋಡೆಯ ಮೇಲೆ ಕುಳಿತಿದ್ದ ಕೋತಿಯನ್ನು ಗಮನಿಸಿದನು ಮತ್ತು ಆ ಹಣ್ಣನ್ನು ಅದಕ್ಕೆ ಕೊಟ್ಟನು. ಕೋತಿ ಹಣ್ಣನ್ನು ತಿನ್ನಲು ಪ್ರಾರಂಭಿಸಿದಾಗ ಆಕಸ್ಮಿಕವಾಗಿ ಅದರೊಳಗೆ ಒಂದು ಪ್ರಕಾಶಮಾನವಾದ ರತ್ನ ಬೀಳಿತು. ರಾಜನು ಬಹುಶಃ ಆಶ್ಚರ್ಯಚಕಿತರಾದನು. ತಕ್ಷಣವೇ ಖಜಾಂಚಿಗೆ ಆದೇಶವಿಟ್ಟು ಎಲ್ಲಾ ಹಣ್ಣುಗಳನ್ನು ತಂದು ಕೊಡಿಸಿ ಅವುಗಳನ್ನು ಒರೆಸಿದನು. ಅವು ಸೊರಗಿದ್ದರೂ ಪ್ರತಿಯೊಂದು ಹಣ್ಣಿನೊಳಗಿನಿಂದಲೂ ಒಂದು ಅಮೂಲ್ಯ ರತ್ನ ಹೊರಬಂದಿತು. ರಾಜನು ಆ ಎಲ್ಲಾ ರತ್ನಗಳನ್ನು ದಾನಿಯಾಗಿ ಬಡವರಿಗೆ ಕೊಟ್ಟನು ಮತ್ತು ಆ ಸನ್ನಿಹಿತನು ಮತ್ತೊಮ್ಮೆ ಬರುವುದಕ್ಕಾಗಿ ಕಾಯುತ್ತಿದ್ದನು. ಮರುದಿನ ಆ ಸನ್ನಿಹಿತನು ಮತ್ತೆ ನ್ಯಾಯಾಸನಕ್ಕೆ ಬಂದು ಹೊಸ ಹಣ್ಣು ನೀಡಿದನು. ವಿಕ್ರಮನು ಅವನನ್ನು ಗೌರವದಿಂದ ಬರಮಾಡಿಕೊಂಡು ಕೇಳಿದನು, ಮಹಾತ್ಮನೇ, ನೀವು ಇಷ್ಟು ಅಮೂಲ್ಯ ಉಡುಗೊರೆಗಳನ್ನು ನನಗೆ ನೀಡುತ್ತಿರುವುದಕ್ಕೆ ಕಾರಣವೇನು? ಯಾತನೆ ಇಲ್ಲದೆ ನಾನು ಇಂತಹ ಉಡುಗೊರೆಗಳನ್ನು ಸ್ವೀಕರಿಸಲಾರೆ. ಅದಕ್ಕೆ ಸನ್ನಿಹಿತನು ಉತ್ತರಿಸಿದನು, ನಾನು ಒಂದು ಆತ್ಮಿಕ ಗುರಿಗಾಗಿ ಧೈರ್ಯವಂತನ ಸಹಾಯ ಬೇಕಾಗಿದೆ. ನೀವು ನನಗೆ ಸಹಾಯ ಮಾಡುತ್ತೀರಾ? ವಿಕ್ರಮನು ತಕ್ಷಣ ಸಮ್ಮತಿಸಿದನು. ಆಗ ಸನ್ನಿಹಿತನು ಹೇಳಿದರು, ರಾಜನೇ, ಮುಂದಿನ ಅಮಾವಾಸ್ಯೆ ರಾತ್ರಿ ನೀವು ಸಮಾಧಿಭೂಮಿಗೆ ಬನ್ನಿ. ಅದು ಇಲ್ಲಿ 20 ಮೈಲಗಳ ದೂರದಲ್ಲಿದೆ. ನಾನು ಅಲ್ಲಿ ಬನ್ಯಾನ್ ಮರದ ಕೆಳಗೆ ನಿಮ್ಮನ್ನು ಕಾಯುತ್ತೇನೆ. ವಿಕ್ರಮನು ಆ ಸೂಚನೆಗಳನ್ನು ಪಾಲಿಸಲು ಒಪ್ಪಿಕೊಂಡನು. ಇನ್ನೂ ಮುಂದಿನ ಭಾಗ ಬೇಕೆ? ಕೊಡಲಿ ಸಬ್ಸ್ಕ್ರೈಬ್ ಮಾಡಿ.